ಬಿಹಾರ ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಿಸೈನ್ ಮಾಡಿದ್ದಾರೆ. ರಾಜೀನಾಮೆಯ ಸುಳಿವನ್ನು ನೀಡಿದಂತಹ ನಿತೀಶ್ ಕುಮಾರ್ 2 ದಶಕಗಳ ಕಾಲ ನೀಡಿದಂತಹ ಬೆಂಬಲಕ್ಕಾಗಿ ಧನ್ಯವಾದವನ್ನು ತಿಳಿಸಿದ್ದಾರೆ. ಬಿಹಾರ ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಿಸೈನ್ ಮಾಡಿದ್ದಾರೆ. ರಾಜೀನಾಮೆಯೇ ಆ ಸುಳಿವನ್ನು ಕೂಡ ಕೊಡದೆ 2 ದಶಕಗಳ ಕಾಲ ನೀಡಿದಂತಹ ಬೆಂಬಲಕ್ಕಾಗಿ ಧನ್ಯವಾದವನ್ನ ತಿಳಿಸಿ ರಾಜೀನಾಮೆಯ ಸುಳಿವನ್ನು ನೀಡಿದಂತಹ ನಿತೀಶ್ ಕುಮಾರ್ ಸಂಸತ್ ಸದಸ್ಯನಾಗೋದಕ್ಕೆ ಮೊದಲಿಂದಲೂ ಕೂಡ ಬಯಸಿದ್ದೆ. ಹೊಸ ಸರ್ಕಾರಕ್ಕೆ ಬೆಂಬಲ ನೀಡುವ ಜೊತೆಗೆ ಅಭಿವೃದ್ಧಿ ಹೊಂದಿದಂತಹ ಬಿಹಾರವನ್ನ ನಿರ್ಮಿಸುವುದಕ್ಕೆ ಬದ್ಧನಾಗಿದೆ. ಬಿಹಾರ ಸಿಎಂ ನಿತೀಶ್ ಕುಮಾರ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟು ರಾಜೀನಾಮೆಯ ಸುಳಿವನ್ನ ಕೊಡ್ತಾ ಇದ್ದಾರೆ. ಸಿಎಂ ಸ್ಥಾನಕ್ಕೆ ರಾಜ್ಯಸಭೆ ಚುನಾವಣೆಗೆ ನಾಮಪತ್ರ ಸಲ್ಲಿಸುವುದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬಿಜೆಪಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡುವುದು ಪಕ್ಕಾನಾ? 10 ಬಾರಿ ಸಿಎಂ ಪ್ರಮಾಣ ವಚನ ಸ್ವೀಕರಿಸಿದಂತಹ ದಾಖಲೆ ಕೂಡ ಇದೆ. ದೀರ್ಘಕಾಲದಿಂದ ಬಿಹಾರ ಸಿಎಂ ಹುದ್ದೆಯಲ್ಲಿ ನಿತೀಶ್ ಇರುವಂಥದ್ದು. ಮಗನನ್ನ ಡಿಸಿಎಂ ಪಟ್ಟದಲ್ಲಿ ಕೂರಿಸೋದಕ್ಕೆ ನಿತೀಶ್ ಪ್ಲಾನ್ ಮಾಡಿದ್ದಾರೆ. ಪುತ್ರ ನಿಶಾಂತ್ ಕುಮಾರ್ ರಾಜಕೀಯ ಪ್ರವೇಶ ಫಿಕ್ಸ್ ಆಗಿದೆ. ಬಿಹಾರ ಸಿಎಂ ಸ್ಥಾನಕ್ಕೆ ನಿತೀಶ್ ರಾಜೀನಾಮೆಯ ಸುಳಿವನ್ನು ನೀಡಿದಂತಹ ನಿತೀಶ್ ಕುಮಾರ್ 2 ದಶಕಗಳ ಕಾಲ ನೀಡಿದಂತಹ ಬೆಂಬಲಕ್ಕಾಗಿ ಧನ್ಯವಾದವನ್ನ ತಿಳಿಸಿದ್ದಾರೆ. ನಿಮ್ಮ ಬೆಂಬಲದಿಂದ ಬಿಹಾರ ಅಭಿವೃದ್ಧಿಯತ್ತ ಸಂಸತ್ ಸದಸ್ಯನಾಗುವುದಕ್ಕೆ ಮೊದಲಿಂದಲೂ ಕೂಡ ಬಯಸಿದ್ದೆ. ಹೊಸ ಸರ್ಕಾರಕ್ಕೆ ಬೆಂಬಲ ನೀಡುವ ಜೊತೆಗೆ ಅಭಿವೃದ್ಧಿ ಹೊಂದಿದ ಬಿಹಾರ ನಿರ್ಮಿಸಲು ಬದ್ಧ ಅಂತ ಹೇಳ್ತಾ ಬಿಹಾರ ಸಿಎಂ ನಿತೀಶ್ ಕುಮಾರ್ ಎಲ್ಲೋ ಒಂದು ಕಡೆ ರಾಜೀನಾಮೆಯನ್ನ ಸುಳಿವನ್ನ ಕೊಡ್ತಾ ಇದ್ದಾರೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರಾಜ್ಯಸಭೆಗೆ ಎಂಟ್ರಿ ಅನ್ನುವಂತಹ ವಿಚಾರ. ರಾಜ್ಯಸಭೆ ಚುನಾವಣೆಗೆ ನಾಮಪತ್ರ ಸಲ್ಲಿಸುವುದಕ್ಕೆ ಸಿದ್ಧತೆ ಕೂಡ ನಡೀತಾ ಇದೆಯಂತೆ. ಬಿಜೆಪಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡೋದು ಪಕ್ಕಾನ ಹಾಗಿದ್ರೆ 10 ಬಾರಿ ಸಿಎಂ ಪ್ರಮಾಣ ವಚನವನ್ನ ಸ್ವೀಕರಿಸಿದ ದಾಖಲೆ. ದೀರ್ಘಕಾಲದಿಂದ ಬಿಹಾರ ಸಿಎಂ ಹುದ್ದೆಯಲ್ಲಿರುವಂತಹ ನಿತೀಶ್ ಮಗನನ್ನ ಡಿಸಿಎಂ ಪಟ್ಟದಲ್ಲಿ ಕೂರಿಸೋದಕ್ಕೆ ನಿತೀಶ್ ಪ್ಲಾನ್ ಅನ್ನ ಮಾಡಿರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಬಿಹಾರ ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಿಸೈನ್ ಮಾಡ್ತಾರಾ? ಬಿಕಾಸ್ ಅವರ ಕೊಟ್ಟಿರುವಂತಹ ಸುಳಿವು, ಹೇಳಿರುವಂತಹ ಮಾತುಗಳು ರಾಜೀನಾಮೆಯ ಸುಳಿವನ್ನ ನೀಡ್ತಿದ್ದಾರಾ ಅನ್ನುವಂಥದ್ದು. ಬರೋಬ್ಬರಿ 2 ದಶಕಗಳ ಕಾಲ ಕಾರ್ಯನಿರ್ವಹಿಸಿ ನಿಮ್ಮೆಲ್ಲರ ಬೆಂಬಲಕ್ಕೆ, ಅಭಿವೃದ್ಧಿ ಮಾಡೋದಕ್ಕೆ ನಿಮ್ಮೆಲ್ಲರ ಬೆಂಬಲ ಸಹಕಾರಿಯಾಗಿದೆ. ಹೊಸ ಸರ್ಕಾರಕ್ಕೂ ಬೆಂಬಲ ನೀಡುವ ಜೊತೆಗೆ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಹೊಂದಿದ ಬಿಹಾರ ನಿರ್ಮಿಸೋದಕ್ಕೆ ನಾನು ಬದ್ಧ, ಈ ರೀತಿಯಾಗಿ ಮಾತನಾಡ್ತಾ ಎಲ್ಲೋ ಒಂದು ಕಡೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆನ ನೀಡಿ ರಾಜ್ಯಸಭೆಗೆ ಎಂಟ್ರಿ ಕೊಡ್ತಾರಾ? ರಾಜ್ಯಸಭೆ ಚುನಾವಣೆಗೆ ನಾಮಪತ್ರ ಸಲ್ಲಿಸುವುದಕ್ಕೆ ಒಂದು ಕಡೆ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಬಿಜೆಪಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟುಕೊಡ್ತಾರಾ? 10 ಬಾರಿ ಸಿಎಂ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ದೀರ್ಘಕಾಲದಿಂದ ಬಿಹಾರ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ. ಮಗನನ್ನ ಡಿಸಿಎಂ ಮಾಡಬೇಕು ಅನ್ನುವಂಥದ್ದು ಒಂದು ಕಡೆ. ಪುತ್ರ ನಿಶಾಂತ್ ಕುಮಾರ್ ಮತ್ತೊಂದೆಡೆ ಸಿಎಂ ರೇಸ್ನಲ್ಲಿ ಸಾಮ್ರಾಟ್ ಚೌಧರಿ ಕೂಡ ಹೆಸರು ಕೂಡ ಓಡಾಡ್ತಾ ಇದೆ. ಫೈನಲ್ ಆಗಿ ರಿಸೈನ್ ಮಾಡಿದ್ದಾರಾ ಸಿಎಂ ಸ್ಥಾನಕ್ಕೆ? ರಾಜೀನಾಮೆಯ ಸುಳಿವನ್ನ ನೀಡಿದ್ದಾರಾ? ಎಲ್ಲರೂ ಸೂಚಿಸಿದಂತಹ ಬೆಂಬಲ, ಇಷ್ಟು ದಿನ ಮಾಡಿದಂತಹ ಸಪೋರ್ಟ್ ಕಾರ್ಯನಿರ್ವಹಿಸುವುದಕ್ಕಾಗಿ ಎಲ್ಲದಕ್ಕೂ ಕೂಡ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಜೊತೆಗೆ ಹೊಸ ಸರ್ಕಾರಕ್ಕೂ ಕೂಡ ಬೆಂಬಲ ಬೇಕು, ನಿಮ್ಮ ಬೆಂಬಲ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಬಿಹಾರ ಸಿಎಂ ನಿತೀಶ್ ಕುಮಾರ್ ಹೇಳಿರುವಂತಹ ಸ್ಫೋಟಕ ಹೇಳಿಕೆ ಇದೀಗ ಬಹುದೊಡ್ಡ ಚರ್ಚೆ ಆಗ್ತಾ ಇದೆ. ರಾಜೀನಾಮೆಯ ಸುಳಿವನ್ನ ಬಿಟ್ಕೊಡ್ತಾ ಇದ್ದಾರಾ ನಿತೀಶ್?
ಬಿಹಾರ ಸಿಎಂ ನಿತೀಶ್ ಸ್ಥಾನಕ್ಕೆ ಇದೀಗ ಯಾರ ಹೆಸರುಗಳು ಓಡ್ತಾ ಇದೆ? ನಮ್ಮ ಬೆಂಬಲದಿಂದ ಬಿಹಾರ ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಸಂಸತ್ ಸದಸ್ಯನಾಗೋದಕ್ಕೆ ಮೊದಲಿಂದಲೂ ಕೂಡ ಬಯಸಿದ್ದೆ ಅನ್ನುವಂಥ ತಮ್ಮ ಇಚ್ಛಾಶಕ್ತಿಗಳನ್ನು ಕೂಡ ತಿಳಿಸಿದ್ದಾರೆ.